ಮಗ ಉಳ್ಕೊಳ್ಳೋಲ್ಲ, ಕೈ ಕಾಲೆಲ್ಲ ಬಿದ್ದೋಗ್ಬಿಡ್ತಾನ. ಮಾಧವ ಕಡೆ ಹೋಯ್ದು ನೀನ್ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿನ್ನ ನೋಡ್ತಾರೆ ಆಗತ್ತೆ ಕಣ. ಅದೇ ಹುಡುಗನ್ ಹುಡುಗಬಾರ್ದ ಹುಡ್ಕೋದ್ರ ಆಯ್ತದೆ. 2 ಸೈಡ್ ಏರ್ಬಿಟ್ರೆ ಪಂಚ ಸೆಂಟೆಲ್ಲ ಮಾಡ್ಬೇಕಾಯ್ತು ಕಣ. ನಾವು ಊರ್ಗೋಸಿ ನಡಿಲ್ಲ. ಏನಪ್ಪ ಆಟೋ ರೈಲ್ವೆ ಸ್ಟೇಷನ್ ಬಿಟ್ಬಿಡಪ್ಪ, ನಾವು ಊರ್ ಹೋಗ್ಬೇಕು. ಒಳ್ಳೆ ಡಾಕ್ಟ್ರು, ಬೇಗ ಕೆಲಸ ಮುಗಿಸಿದ್ರು. ಗೋಪಿ ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಾಳೆನೆ ಕಳಿಸ್ಬಿಡ್ತೀನಿ. ಪಾಲಿಸಿ ಬಂದ್ ಕೂಡ್ಲೆ ನೀನ್ ಹೇಗ್ ಬೇಕಾದ್ರೂ ಸಾಯ್ಬಹುದು. ಮೊದ್ಲಷ್ಟು ಮಾಡ್ರಿ. ಯಾವನೇ ಬೇಕು ಈ ಜೀವನ? ನಾಲ್ಗೆ ತೆಗಿ ಅಂತಾನೆ, ಬಾಯೊಳ ಕಬ್ಬಣ ಕಲ್ಲಾಡಿಸ್ತಾನೆ. ಛೇ 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 ಛೇ, ಹಾಕೋ ಅಷ್ಟು ಅನ್ನಕ್ಕೆ ಎಷ್ಟು ಸದಾಸ್ತೀರಿ ನನ್ನ. ನಡೀರಿ ಮನೆ ಮೊದಲು ತಿಂಡಿ ಕೊಡ್ಸಿ. ಕುಸುಮಾ, ಕುಸುಮಾ, ನಾನು ಸ್ನಾನ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಉಪ್ಪಿಟ್ಟಿದೆ, ಹಾಕೊಂಡು ತಿನ್ನಿ. ಸರಿ. ಉಪ್ಪಿಟ್ಟಂದ್ರೆ ನಂಗೆ ಬಹಳ ಇಷ್ಟ ಸರ್. ನೆಮ್ಮದಿಯಾಗಿ ತಿಂಡಿ ತಿನ್ನೋಣ ಅಂದ್ರೆ ಲಂಗ ಕೊಡಿ, ಬಾಡಿ ಕೊಡಿ. ಅಸಹ್ಯ ಆಗಲ್ವ ನಿನಗೆ? ನೀನೇ ಬಂದ್ ತಗೋ. ನಾನು ಬೆಟ್ಟಿ ನಿಂತಿದ್ದೀನಿ, ಹೇಗ್ರಿ ಬಂದ್ ತಗೊಳ್ಳಿ? ತಿಂದು ಮುಗಿಸೋವರೆಗೂ ಹಂಗೆ ಇರು. ಸರಿ ಬಿಟ್ಟು ನೀವು ತಂದು ಕೊಡ್ತಿದ್ರೆ ನಾನೇ ಬಂದ್ಬಿಡ್ತೀನಿ. ಏನೇ ಇದು? ಬೇಗ ಕೊಡ್ರಿ. ಒಂದು ಕೊಟ್ಬಿಡ್ರಿ, ಬಂದಿನ್ ಬಿಟ್ಟಾರು. ಬಂದ್ರೆ ಬರ್ಲಿ ಬಿಡ, ನೀನಾಗೆ ಎದುರ್ಕೊಂತೀಯ? ಅವಳಿಗಷ್ಟು ಧೈರ್ಯ ಇದೆಯಾ? ಬಂದ್ಬಿಡ್ತಾಳ? ನಾನು ಅವಳು ಇಬ್ಬರೇ ಇದ್ದಾಗ ಏನ್ ಬೇಕಾದ್ರೂ ಕೇಳಲಿ, ಕೊಡೋಣ. ನಿನ್ನೆದ್ರಿಗೆ ಅವಳು ಕೇಳ್ತಾಳಲ್ಲ, ಕೊಟ್ಬಿಡ್ತೀನಾ? ಉಪ್ಪಿಟ್ಟು ಹೌದಲ್ವಾ? ಬಂದ್ಬಿಡ್ತೀನಿ ಅಷ್ಟೇ. ಹೇಗ್ ಬಂದ್ರು ಕೊಡಲ್ಲ ನೋಡಿ, ನಾನು ಹೀಗೆ ಬಂದ್ಬಿಡ್ತೀನಿ ಅಷ್ಟೇ. ಕಣ್ಬಿಡಯ್ಯ. ಬೇಡ ಸರ್, ಮೊದ್ಲು ಬಟ್ಟೆ ಕೊಟ್ಬಿಡಿ. ಕಣ್ಬಿಟ್ಟು ಉಪ್ಪಿಡ್ತೀನಯ್ಯ. ಇಲ್ಲ ಸರ್, ಚೆನ್ನಾಗಿರೋದಿಲ್ಲ. ಮೊದ್ಲು ಬಟ್ಟೆ ಕೊಟ್ಬಿಡಿ. ಅವನಿಗಿರೋ ಬುದ್ಧಿನೂ ನಿಮ್ಗಿಲ್ವಲ್ರಿ? ಕೊನೆಗೂ ಹಳೆ ಬಟ್ಟೆನೆ ಹಾಕೊಳ್ಳೋಗ್ ಮಾಡಿದ್ರಲ್ಲ. ನೀವ್ ತಿನ್ಬಿಟ್ಟು ಒಳಗ್ ಬನ್ನಿ, ವಿಚಾರಿಸ್ಕೊತೀನಿ. ಅಪ್ಪ ನೀನ್ ತಿನ್ನಪ್ಪ. ಅಯ್ಯಪ್ಪ, ಯಾರ್ ಕಾಟ ಬೇಕಾದ್ರೆ ತಡಿಬಹುದು, ಈ ಹೆಂಡತಿ ಕಾಟ ತಡೆಯೋದು ಕಷ್ಟ. ಸ್ವಾಮಿ ನಮ್ಮಪ್ಪ, ನನ್ ಕಾಪಾಡಪ್ಪ. ಹೋಗ್ತಾ ಇರೋದು ಏನ್ ಕೆಲ್ಸಕ್ಕೆ? ಕಾಪಾಡಪ್ಪ ಅಂತ ಕೇಳ್ಕೊತಾ ಇದೆಯಲ್ಲಯ್ಯ. ದಿವಸ ಹೇಳ್ತಿದ್ದ ಅಭ್ಯಾಸ ಹೇಳ್ಬಿಟ್ಟೆ. ಸರಿ ಸರಿ, ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ, ಕೆಲಸ ಮಾತ್ರ ಬಹಳ ಚೆನ್ನಾಗಿ ಮುಗಿಸ್ಬೇಕು. ನಾನೊಂದ್ ಕೆಲಸ ಮಾಡ್ಲಾ? ನಿಮ್ ಕಣ್ಣೆದ್ರಿಗೆ ನಿಮ್ಮನೆ ಬಾವಿಗೆ ಬಿದ್ಬಿಡ್ಲಾ? ಏನಯ್ಯ ನೀನ್ ಹೇಳ್ತಾ ಇರೋದು? ನಿನ್ನ ಹೆಸರಲ್ಲಿ ಒಂದ್ ಹೊಸ ಮನೆ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಇದೇ ಮನೆ ಬಾವಿಗೆ ಬಿದ್ದು ಈ ಮನೆನೇ ಖಾಲಿ ಮಾಡಿಸ್ಬೇಕು ಅಂತಿದ್ಯಾ ನಮ್ಮನ್ನ? ಸರಿ ನೋಡು, ತಗೋ ಇದನ್ನು ಬಸ್ ಚಾರ್ಜ್ ಇಟ್ಕೋ. ನೋಡು, ದೂರ, ಬಹಳ ದೂರ. ಅದೇ ನಾನು ಹೇಳಿದ್ನಲ್ಲ, ಹಾಗೆ ಮುಗಿಸ್ಬಿಡ್ಬೇಕು. ಹೋಗು. ಎಲ್ಲಿಗಪ್ಪ ಹೋಗ್ತಿದ್ಯಾ? ಇರ್ತೀಯಾ ಬಾಯ್ನ? ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಎಲ್ಲಿಗೆ, ಯಾಕೆ, ಅದೆಲ್ಲ ನಿನ್ಗೆ ಹಾಕ್ಬೇಕು? ಇವನ್ ಎಲ್ಲಿಗೆ ಹೋಗ್ತಿದ್ದಾನೆ ನಂಗೆ ಗೊತ್ತಾಗಬೇಕು. ಅವ್ನು ಎಲ್ಲಿಗಾದ್ರೂ ಹೋಗ್ತಾನೆ, ನಿನ್ಗೆ ಹಾಕ್ಬೇಕು. ನನಗ ಅವತ್ತು ಊರಿಂದ ಬಂದಾಗ ಚೆನ್ನಾಗಿ ನೋಡ್ಕೊಂಡ್ರಿ, ಇವತ್ತು ನನಗೆ ಯಾಕೆ ಅಂತಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ಳೋದನ್ನ ಅರ್ಥ ಏನೇ? ಅವ್ನ ಹೊಟ್ಟೆಗೆ ಊಟಕ್ಕೆ ಹಾಕಾಯ್ತು, ಮಲಕ್ಕೊಳಕ್ ಜಾಗ ಕೊಟ್ಟಾಯ್ತು, ಇನ್ನು ಅವನೇ ಹಾಕ್ಬೇಕು. ನಾನು ಗಂಡನ ಇಲ್ಲ ನಿನ್ಗೆ ಅವನ ಗಂಡನ? ನೀವೇ. ಹಾಗಿದ್ರೆ ನಾನೆಲ್ಲ ಕೇಳ್ಬೇಕು. ಹೌದು. ಈ ಮನೆನ ಪರ್ಮನೆಂಟ್ ಆಗಿರೋದು ನಾನ್ ತಾನೆ? ಮತ್ತೆ ಅವನ್ನೇ ಕರಿತಾ ಇದೀಯಾ? ನಾನು ಬೇಕೋ ಇಲ್ಲ ಅವನು ಬೇಕೋ? ನಂಗೆ ಇಬ್ರು ಬೇಕು. ಅಯ್ಯೋ ನಿನ್ನ, ಏನ್ ಮಾತಾಡ್ತಿದೀಯ ನೀನು? ಮಾತಾಡ್ತಿರೋದು ನೀವು. ಇವನ್ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿದ್ರು, ಎಷ್ಟೋ ವರ್ಷ ಸಂಬಂಧ ಆದಾಗಾಯ್ತು ರೀ. ನಿಮ್ಮಿಂದ ನನ್ಗೊಂದ್ ಮಗು ಹುಟ್ಟೆ ಹೋದ್ರು, ಇವನಿಂದಲಾದ್ರೂ ನಮ್ಮ ಮನೆಗೊಂದ್ ಮಗು ಬಂದಷ್ಟು ಸಂತೋಷ ಆಯ್ತು ರೀ. ಅಯ್ಯೋ ಅಯ್ಯೋ. ಅಯ್ಯೋನೂ ಇಲ್ಲ, ಅಪ್ಪನೂ ಇಲ್ಲ. ಇನ್ಮೇಲೆ ಇವನೇ ನನ್ ಮಗ, ತಮ್ಮ ಎಲ್ಲ ರೀ. ನನ್ನ ಒಪ್ಪಿಗೆ ಇಲ್ದೆ ಇವನ್ನೆಲ್ಲೂ ಕಳಿಸ್ಕೊಡ್ದು. ಮುಚ್ಚ ಬಾಯಿ. ಯಾರ್ಯಾರಿಗೋ ಲಂಚ ಎಲ್ಲ ಕೊಟ್ಟು ಇವನ ಹೆಸರು ಪಾಲಿಸಿ ಮಾಡ್ತಿದ್ದೀನಿ ಕಣೆ. ಮಧ್ಯ ಬಾಯಿ ಹಾಕಿ ಕೆಲಸ ಎಲ್ಲ ಹಾಳು ಮಾಡ್ತಿದ್ಯಲ್ಲೇ. ಗೋಪಿ, ನೀನು ಅವಳ ಮಾತು ಕೇಳ್ಬೇಡಪ್ಪ. ದಯವಿಟ್ಟು ಹೋಗಪ್ಪ, ದಯವಿಟ್ಟು ಹೋಗು ನೀನು. ಬರ್ತೀನಕ್ಕ, ನಾನೇ ಮನೆ ಉಪ್ಪು ತಿಂದಿದ್ದೀನಿ, ಋಣ ತೀರ್ಸ್ಲೇಬೇಕು. ನನ್ನನ್ನು ತಡಿಬೇಡ ಗೋಪಿ. ಆಹಾ, ಜಂಟ್ಲಮನ್, ಕಲಿಯುಗದ ಕರ್ಣ, ಕೊಟ್ಟು ವಚನ ಕಾಪಾಡ್ತಾನೆ. ರಾಘವೇಂದ್ರ, ಅವನನ್ನು ಕಾಪಾಡಪ್ಪ. ಸಾಯಸಪ್ಪ.
ನಿನ್ಗೇನಾದ್ರೂ ಬುದ್ಧಿ ಇದೆಯೇನೋ? ಯಾಕೆ ರೋಡ್ ನಲ್ಲಿ ಮಲಗಿದ್ಯಾ? ಏನೂ ಇಲ್ಲ, ಅಲ್ಲಿ ಕೂತು ಕೂತು ಬೇಜಾರಾಗಿತ್ತು, ಇಲ್ಲಿ ಮಲ್ಕೋಣ ಅಂತ ಬಂದೆ. ನೀವು ಹೋಗಿ. ಹೇಗ್ ಹೋಗೋದು? ನೀವು ಹಚ್ಕೊಂಡೋಗಿ, ಪರವಾಗಿಲ್ಲ, ನೀವು ಹೋಗಿ. ಈ ಕಡೆ ಬಾ, ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ? ಹೋಗಿ. ಜೈವ ನಡಿ. ಇನ್ಯಾರಪ್ಪ ಇದಾರೆ? ಅಯ್ಯೋ 5 ಗಂಟೆ ಆಯ್ತು, ಗೋಪಿ ಇನ್ನು ಮನೆಗೆ ಬರ್ಲಿಲ್ವಲ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ಅವನು ಬರ್ದೇ ಇದ್ರು ಪರವಾಗಿಲ್ಲ, ನಾನು ನ್ಯೂಸ್ಗೋಸ್ಕರ ಕಾಯ್ತಾ ಇರೋದು. ನೀನ್ ಯಾಕೆ ಹಿಂಗ್ ಬಡ್ಕೊಂತೀಯಾ? ಬಂದ್ರು? ಯಾರು ಬಂದ್ರು? ಪೊಲೀಸ್ನವ್ರು ಬರ್ತಿದಾರಲ್ರಿ? ಅವರೇ ಬೇಕಾಗಿರೋದು. ಬನ್ನಿ ಸರ್, ಬನ್ನಿ. ನಮ್ ಗೋಪಿ ವಿಷಯ ಏನಾದ್ರು ಗೊತ್ತಾಯ್ತಾ? ಬಂದಿದೆ ಬಂದಿದೆ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಬಾಡಿ ಎಲ್ಲಿದೆ? ಬಾಡಿ ಬಂದಿದೆ. ನಿಮ್ ಬಾಡಿ ಸ್ವಲ್ಪ ಚೆಕ್ ಮಾಡೋಣ ಅಂತ ಬಂದಿದೆ. ಮಾಡಿ. ಏನಾಗಿದೆ? ಸ್ವಲ್ಪ ಬೆಂಡ್ ಆಗಿದೆ, ಬೆಂಡ್ ಎತ್ತೋಣ ಅಂತೀವಿ. ಯಾಕೆ? ಏನ್ರಿ, ಏನು ತಿಳಿದಿರೋ ಹುಡುಗನ್ಗೆ ಪಾಲಿಸಿ ಮಾಡಿಸಿ ಪಾಲಿಸಿ ಹಣ ಹೊಡಿಬೇಕು ಅಂತಿದ್ದೀರಾ? ಗೊತ್ತಾಗೋಯ್ತಾ? ಅಯ್ಯಯ್ಯೋ ಸಾರ್, ಈ ವಿಷಯ ಮುಚ್ಚಿಡೋಕೆ ಏನ್ ಮಾಡ್ಬೇಕು ಸರ್? 5 ವರ್ಷ ಒಳಗಡೆ ಇರಬೇಕು. 5 ವರ್ಷನಾ? ಅಯ್ಯೋ ಅಯ್ಯೋ, ಈ ವಿಷಯ ಇಷ್ಟು ದೊಡ್ಡದಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಸರ್, ನನಗೆ ಈ ಮನೇನೂ ಬೇಡ, ಅವ್ನ ಹಣನೂ ಬೇಡ, ದಯವಿಟ್ಟು ನಾನು ಬಿಟ್ಟುಬಿಡಿ ಸರ್. ಬಿಡಕ ಬಂದಿರೋದು. ಏನು ಇದು? ಯೋ, ಉಪ್ಪು ತಿಂದು ಋಣ ತೀರಿಸ್ತೀನಿ ಅಂತ ಹೇಳಿದವನು ನನ್ನ ಕಂಬಿ ಎಣ್ಸ ಕಳಿಸ್ತಾ ಇದ್ದೇನೆ. ಏನಾಯ್ತು? ಯಾಕ್ರೆ ಹೇಳ್ತೀರಾ ಸಣ್ಣ ವಿಷಯಕ್ಕೆಲ್ಲ? ನಾನ್ ಜೈಲ್ಗೆ ಹೋಗೋದಿಲ್ಲ, ಸಣ್ಣ ವಿಷಯನಯ್ಯ. ಮತ್ತೆ ನೀನು ನಿಜವಾಗ್ ಪೊಲೀಸರು ತಿಳ್ಕೊಂಡಿದ್ರ? ಅಕ್ಕನೇ ನಾಟಕ ಆಡ್ಸಿದ್ದು. ಏನೇ ಇದು? ನಿಮ್ಗೆ ಬುದ್ಧಿ ಬರ್ಲಿ ಅಂತ. ಬುದ್ಧಿ ಬಂತು, ನನಗ್ ಬುದ್ಧಿ ಬಂತು. ಬಂತಲ್ಲ, ಹಾಗಾದ್ರೆ ನಾನಿನ್ನು ನಿಮ್ ಋಣ ತೀರ್ಸಕ್ ಹೋಗ್ತೀನಿ. ಗೋಪಿ, ನಮ್ಮನ್ಲೆ 100 ವರ್ಷ ಹಾಯಾಗಿದ್ದು ಬಿಡಪ್ಪ. ಅಯ್ಯೋ, 3 ದಿವಸ ಇದ್ದೇ ಸಾಕಾಗಿದೆ, 200 ವರ್ಷ ಏನಾದ್ರೂ ಇದ್ಬಿಟ್ರೆ. ಸುಮ್ಮನಿರೋ ಗೋಪಿ, ನಾನ್ ಗೌಡ್ರ ಮನೆ ಕರ್ಕೊಂಡು ಹೋಗ್ತೀನಿ. ಗೌಡ್ರ ಹೇಳಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ತೀನಿ. ಈ ಹುಡುಗಾಟನೆಲ್ಲ ಬಿಟ್ಟು ಸರಿಯಾಗಿ ಕೆಲಸ ಮಾಡೋದನ್ನ ಕಲಿ. ಏನೋ? ನೀವು ಅಷ್ಟೇ ರೀ. ನೀವಿನ್ ಹೋಗಿ. ಬರ್ತೀನಿ. ಬಾರೋ ಗೋಪಿ. ಯಾಕೆ ಬರ್ತೀರಾ? ಅಜ್ಜಮ್ಮ, ಅಜ್ಜಮ್ಮನರೇ, ಬಾ ಗೋಪಿ. ಏನಮ್ಮ ಇಷ್ಟು ದಿನ ಕಾಣ್ಲೇ ಇಲ್ಲ? ಬುದ್ಧಿಯವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬುದ್ಧಿಯವ್ರ ಮನೇಲಿಲ್ವಾ? ಅಯ್ಯೋ, ಅವನೆಲ್ಲಿರ್ತಾನೆ? ಇವತ್ತೊಂದೂರು ನಾಳೆ ಒಂದೂರು ಅಂತ ರಾಜಕೀಯದಲ್ಲಿ ಮುಳುಗಿರ್ತಾನೆ. ನಾನು ಇವಳು ಕಟ್ಕೊಂಡು ಕಾಲೇಜು ದೇವಸ್ಥಾನ ಅಂತ ತಿರುಗಿ ತಿರುಗಿ ಸಾಕಾಗಿದೆ. ಸರಿ, ಈ ಹುಡುಗ ಯಾರು? ಇವನು ನನ್ನ ತಮ್ಮ ಇದ್ದಾಗೆ, ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ನಿಮ್ಮಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಇದ್ರೆ ಕೊಡ್ಸೋಣ ಅಂತ ಬಂದೆ. ಕೆಲ್ಸನ? ಅದಕ್ಕೇನಂತೆ, ಮನೆ ಮಗನಾಗಿ ಇಲ್ಲೇ ಓಡಾಡ್ಕೊಂಡು ಇದ್ರಾಯ್ತು. ಏನಪ್ಪ ನಿನ್ ಹೆಸರೇನು? ಗೋಪಿ ಅಂತ. ಅಜ್ಜಮ್ಮ, ಇಲ್ಲಿ ಯಾರು ಮನೆ ಮಗನಾಗಿರೋದ್ ಬೇಕಾಗಿಲ್ಲ. ಕೆಲ್ಸ ಖಾಲಿ ಇಲ್ಲ, ಕೆಲ್ಸ ಕೊಡ್ಲು ಕೂಡ್ದು. ಯಾಕಮ್ಮ? ಇವನವತ್ತು ನನಗೆ ಅವಮಾನ ಮಾಡಿದಾನೆ, ಕಾರ್ ಅಡ್ಡ ಬಂದು ಗಲಾಟೆ ಮಾಡಿದಾನೆ. ಇವನಿಗೆ ಕೆಲ್ಸ ಕೊಡ್ಬೇಡಿ ಹಾಗನ್ಬೇಡ ಭಮ್ಮ. ಏನೋ ಹುಡುಗಾಟದಲ್ಲಿ ಹಾಗೆ ಮಾಡಿರ್ಬೋದು. ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ, ಕಷ್ಟಪಟ್ಟು ದುಡಿಬೇಕು ಅನ್ನೋ ಹಠ ಬಂದಿದೆ. ಎಲ್ಲೂ ಕೆಲ್ಸ ಇಲ್ಲ ಅಂದ್ರೆ ತುಂಬಾ ನೊಂದ್ಕೋತಾನಮ್ಮ. ಅಜ್ಜಮ್ಮ, ಕೆಲ್ಸ ಖಾಲಿ ಇಲ್ಲ ಅಂತ ನೀವ್ ಹೇಳ್ತೀರಾ, ಇಲ್ಲ ನಾನ್ ಹೇಳ? ಹಾಗನ್ಬೇಡಮ್ಮ. ಕುಸುಮ ನಮ್ಮನೇಲಿ ಬೆಳೆದವಳು, ತಮ್ಮನಾಗಿರೋ ಹುಡುಗನ್ ಕರ್ಕೊಂಡ್ ಬಂದಿರುವಾಗ ಕೆಲ್ಸ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ಬೇಜಾರ್ ಮಾಡ್ಕೊತಾಳೆ. ನೀನ್ ಒಪ್ಕೊಮ್ಮ. ಹೌದಾ? ಸರಿ, ನಾನೇ ಸರಿಯಾದ ಕೆಲ್ಸ ಕೊಡ್ತೀನಿ. ಈ ಮನೇಲಿ ಕುದುರೆ ಗಾಡಿ ಓಡಿಸೋ ಕೆಲ್ಸ ಇದೆ, ಮಾಡ್ತೀಯಾ? ಮಾಡಲ್ಲ. ಹಾಗನ್ಬೇಡ, ನೀನ್ ನನಗೋಸ್ಕರ ಕೆಲ್ಸ ಒಪ್ಕೊಳ್ಳೇಬೇಕು. ಒಪ್ಕೊಪ್ಪ. ಭಾಮ ಕಾಲೇಜ್ ಹೋಗ್ಬೇಕಾಗಿದ್ರೆ ಕುದುರೆ ಗಾಡಿ ಒಬ್ಳೆ ತಗೊಂಡ್ ಹೋಗ್ತಾಳೆ, ನನ್ಗೋ ಭಯ. ನೀನು ಜೊತೆಲಿದ್ರೆ ಒಳ್ಳೇದು, ಒಪ್ಕೊಪ್ಪ. ಸರಿ.
For more updates, like, comment, subscribe to our channel.